ನಾಚಿಕೆ ಆಯ್ತು ಬೆಡ್ರೂಮ್ ಅಲ್ಲಿ ತಕೊಂಡು ನಿನ್ ಬೆಡ್ರೂಮ್ ನನ್ ಬೆಡ್ರೂಮ್ ನೋಡು ನಿನಗೆ ಯಾಕೆ ನಾಚಿಕೆ ಆಯ್ತದೆ? ನಿನ್ ಬೆಡ್ ಅಲ್ಲಿ ಚಿನ್ನ ಇತ್ತು ಬಟ್ ಅವಾಗ ನಾಚಿಕೆ ಆಯ್ತಿರಲ್ಲ ನಿನಗೆ. ಈಗ ನನ್ ಬೆಡ್ ನೋಡು ನಾಚಿಕೆ ಆಯ್ತದ ನಿನಗೆ. ನಿನ್ ಬಗ್ಗೆನೂ ಮಾತಾಡ್ತಾರೆ ಯಾರು? ನಾನು ಎಂತ ಹೇಳಿದೀನಿ? ನಾನು ಇವಾಗ ಅವರ ಬಾಯಲ್ಲಿ ಮೆಣಸಿನಕಾಯಿ ಹಾಕ್ಲಿಕ್ಕೆ ಹೋಗಲ್ಲ. ಅಪ್ಪಿ ತಪ್ಪಿ ನನ್ನ ಸ್ವಾಭಿಮಾನಿಗೆ ಅಂತ ಹೇಳಿದ್ರೆ ನಾನು 100 ಮೆಣಸಿನಕಾಯಿ ಅವರ ಬಾಯಲ್ಲಿ ಹಾಕ್ಬಿಡ್ತೀನಿ ಅಷ್ಟೇ. ಅನ್ನ ಬಾದಾಮಿ ಮತ್ತೆ ಬೀಜ ಕಟ್ ಮಾಡ್ತೀನಿ. ಬಾದಾಮಿ ಮತ್ತೆ ಬೀಜ ಹೌಸ್ ಕೀಪಿಂಗ್ ಗಿಲಿ ಕೀಪಿಂಗ್ ಅಲ್ಲ ನಾನು. ಕುಡಿ ನನಗೆ ಎದುರು ಮಾತಾಡ್ತೋಗಲ್ಲ. ಚೈಲ್ಡ್ ಅಲ್ಲ. ಏನ ಅಸಹ್ಯವಾಗ ಆಡ್ತಿದ್ದಾನೆ. ಏನೋ ಪ್ರಾಬ್ಲಮ್ ಇದ್ದಂಗಿದೆ. ಏನ್ ಗೊತ್ತಾ, ಮುಳ್ಳು ಚುಚ್ಚಿದ್ಮೇಲೆ ಒಂದ ಮುಳ್ಳಿಂದ ತೆಗಿಬೇಕಿಲ್ಲ ಪಿನ್ನಿಂದ ತೆಗಿಲೇಬೇಕಲ್ವಾ? ಇಲ್ಲ, ಚೂಟದಿಂದ ತೆಗಿಬಹುದು. ಸತೀಶ್ ಹತ್ರ ಏನ್ ಸ್ಪೆಷಲ್ ಇದೆ? ಇವ್ರ ಹತ್ರ ಸ್ಪೆಷಲ್ ಅಂದ್ರೆ ಅದೇ ಇಲ್ಲ. ಡೋರ್ ಓಪನ್ ಆಗ್ಬಿಡ್ಬೇಕಾಯ್ತು, ಚೆನ್ನಾಗಿರುತ್ತೆ. ಇಲ್ಲಲ್ಲ, ಓಪನ್ ಆಗ್ಬಿಟ್ಟಿದ್ರೆ ಏನಾದ್ರೂ ಕೋಪಕ್ಕೆ ಹೋಗ್ಬಿಡಿರೋದು ಆಚೆ. ನಾನೇ ತಳ್ಬಿಡುವೆ. ಇನ್ನಿಬ್ರು ಹೋಗ್ಬಿಡ್ತಾರೆ ಇದ್ರು 2 ದಿನದಲ್ಲಿ. ಅಳ್ಬೇಡಿದ್ರು ಅಯ್ಯೋ ಟಿಶ್ಯೂ ಸಿಗ್ತಾ ಇಲ್ವಲ್ಲ ದೇವ್ರೆ, ಏನ್ ಮಾಡ್ಲಿ? ಟವಲ್ ಕೊಡ್ಲಾ? ಬ್ಲಾಂಕೆಟ್ ಕೊಡ್ಲಾ? ಈಗ ಮೇನ್ ಮ್ಯಾಟ್ರ್ ಏನಪ್ಪಾ ಅಂದ್ರೆ, ಸೋಂಬೇರಿ ಕೆಲಸ ಇಲ್ಲದ ಸೋಂಬೇರಿ ಯಾರು ಅಂದ್ರೆ, ನಾನು ಸತ್ಯವಾಗ್ಲೂ ಧ್ರುವಂತನವರು ಡೆಡ್ ಆಪೋಸಿಟ್ ಕೂತಿರೋ ನಮ್ಮ ಅಶ್ವಿನಿ ಮೇಡಮ್ ಕೊಡಕ್ ಇಷ್ಟಪಡ್ತೀನಿ. ನನ್ನ ಮಗನೇ ಸ್ನೇಹಿಕ್ ಬೆಲೆ ಕೊಡು, ಸ್ನೇಹಿಕ್ಕೆ ಏನಂದ್ರೆ ಫ್ರೆಂಡ್ಶಿಪ್ ಯಾಕೆ ಮಾಡಬೇಕು? ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ನಮ್ದು ಅಷ್ಟ್ರಲ್ಲಿ ಕೂದಲು ಒಣಗಿರುತ್ತೆ. ನಾ ಇನ್ನೊಂದ್ಸಲಿ ಸ್ನಾನಕ್ಕೆ ಹೋಗ್ತೀನಿ. ಅರ್ಧ ಗಂಟೆ ಬರಲ್ಲ ಅಂದ್ರೆ ಕೂದಲು ಒಣಗೋಯ್ತದ. ನಾನು ಇಲ್ಲೇನೆ, ನಾನು ಬ್ಲೋ ಡ್ರೈ ಮಾಡ್ಲೇಬೇಕು. 12 ಜನರದ್ದು ಹೊಟ್ಟೆ ಆದ್ರೆ ಆ ಹುಡುಗಿದು ಹೊಟ್ಟೆನೆ. ಅವಳದೇನ್ ಗಾರ್ಬೇಜ್ ತೊಟ್ಟಿ ಅಲ್ಲ. ಹೆಣ್ಮಕ್ಳು ಇರ್ತಾರೆ, ಸ್ವಲ್ಪ ನೀಟಾಗಿ ಬಟ್ಟೆ ಹಾಕೊಂಡ್ ತಿರುಗ್ಬೇಕು. ಹೆಂಗಂದ್ರೆ ಹಂಗ್ ಬಾಡಿ ಎಲ್ಲ ತೋರಿಸ್ಕೊಂಡು ಹಂಗೆಲ್ಲ ತಿರ್ಗಂಗಿಲ್ಲ. ನೆಟ್ ಟೀ ಶರ್ಟ್ ಹಾಕೋಬೇಕು. ಅರಸಕ್ಕೂ ಬೇರೆಗೂ ತುಂಬಾ ವ್ಯತ್ಯಾಸ ಇದೆ. ನನಗೂ 6 ಪ್ಯಾಕ್ ಇತ್ತು, ಒಬ್ರು ಟಾಟಾ ಕೊಟ್ಟು 6 ಪ್ಯಾಕ್ ಎಲ್ಲ ಅಳಿಸೋಗ್ಬಿಟ್ಟೆ. ಮರ್ಕ ಓಡಾಡ್ಬೇಕಷ್ಟೇ ಪೆನ್ ತಗೊಂಡು. ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದಾನು ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರ ನೀವು? ಗಿಲ್ಲಿ ತರ ಆಗ್ಕೂಡುದು. ಮತ್ತೆ ಯಾಕೆ ಅವ್ರ ಕಾಲೇಜಲ್ಲಿ ಕಂಡಿದ್ದೀರ? ಆಚೆ ಡಿಸಿಪ್ಲಿನ್ ಅಂದ್ರೆ ಸೇವಿಂಗ್ ಮಾಡಿಸ್ಬೇಕು ಸರ್. ಕೈಗೆ ಚೈನ್ ಹಾಕ ಬರಬಾರ್ದು ಸರ್, ಅದು ಸರ್ ಡಿಸಿಪ್ಲಿನ್. ಕಿವಿಗೆ ವಾಲೆ ಹಾಕ್ಬಾರ್ದು ಸರ್, ಅದು ಡಿಸಿಪ್ಲಿನ್ ಸರ್. ನೀವೇನ್ ಮಾಡಿದ್ದೀರಾ ಸರ್? ಮತ್ತೆ ಮೀಟ್ ಮಾಡ್ಬೇಕಲ್ಲ ನಿನ್ನ. ನಾನ್ ಮೀಟ್ ಆಗಲ್ಲ, ನಾನ್ ಬಿಜಿ. ನಾನು ಊಟಕ್ ಬರೋ ಮನೆಗೆ. ಇದಾದ ಫಿಲಮ್ ಅಲ್ಲಿ ಫಸ್ಟ್ ಚೆನ್ನಾಗಿ ಊಟ ಹಾಕ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡು ಕೊಡ್ತಾರಲ್ಲ ಏಟ. ನಿಜ, ಒಳ್ಳೆ ಮಟನ್ ಬಿರಿಯಾನಿ ಮಾಡಿ, ಬಾರ್ಬಿಕ್ಯೂ ಮಾಡಿ. ಗೊತ್ತು. ನಿಂಗೆ ಏನ್ ಫೇವ್ರೇಟ್? ಮಟನ್. ಒಳ್ಳೆ ಮಟನ್ ಮಾಡಿ. ಮಂಗಳೂರು ಸ್ಟೈಲ್ ಫಿಶ್ ಊಟ ನಂಗೆ ಭಾರಿ ಇಷ್ಟ. ಹೌದಾ? ನಿಮ್ಮಂತವ್ರು ನೋಡ್ಕೊಂಡೆ ನಾವ್ ಮಾತಾಡೋದಂಗೆ. ಏನಿವಾಗ ಏನಾಯ್ತು ಬರ್ತಿರೋರೆ? ನೀವೇನಿಗೆ ಗುರಾಯಿಸ್ತಿದ್ದೀರಾ? ಥ್ಯಾಂಕ್ ಯು. ಇವತ್ತು ಇದು ಎಲ್ಲ ಹಾಕಿ ಡಾನ್ಸ್ ಉಂಟಾ? ಊಟ ಕೊಡ್ಬೇಡಿ ಮತ್ತೆ. ಅವ್ರಿಗೆ ಊಟ ಕೊಡ್ಬೇಡಿ. ಸರಿ. ಅವ್ನ್ ಯಾವ ತರ ದುಡ್ಡು ಇಸ್ಕೊಳ್ಳೋದು ಇಲ್ಲ, ದುಡ್ಡು ಕೊಡೋದು ಇಲ್ಲ. ಯಾವ್ದೇ ಕಾರಣಕ್ಕೂ ಕೊಡೋದು. ಇದೊಂದು ಪಾಯಿಂಟ್ ಮಾತ್ರ ಕರೆಕ್ಟ್ ಆಗಿ ಇಷ್ಟು ಪಾಯಿಂಟ್ ಅಲ್ಲಿ ಇದೊಂದೇ ಕರೆಕ್ಟ್ ಆಗಿ ಹೇಳಿರ್ತಾನೆ. ಈಸ್ಕೋದಿಲ್ಲ, ಕೊಡೋದಿಲ್ಲ. ಫ್ರೆಂಡ್ಶಿಪ್ 500 ರೂಪಾಯಿ ಕೊಡ್ಬೋದಷ್ಟೇ, ಫೋನ್ ಪೇ ಮಾಡ್ಬೋದಷ್ಟೇ. ಅಯ್ಯೋ ಕೇಳಲ್ಲ ಬಿಡೋಗಿಲ್ಲಿ, ಯಾಕೋ ತಲೆ ಗಡಿಸ್ಕೊಂತೀಯ? 1 ರೂಪಾಯಿ ಕೊಟ್ಟಿದ್ದೆ ಆಮೇಲೆ ಊರ್ಗೆ ಹೇಳ್ಕೊಂಡ್ರೆ ಏನ್ ಕತೆ? 1 ರೂಪಾಯಿ ಇಸ್ಕೊಂಡು ನಾನು ಕೇಳಲ್ಲ ಬಿಡು. ಮಡಿಕ ಹೋಗಿ ನೀನೇ ಅಂತೀನಿ. ನಾನು ಋಣದಲ್ಲೇ ಬದುಕಿರೋ ಹೋಗುವಂತ 500 ರೂಪಾಯಿ ಕೊಡ್ತೀನಿ ಅಷ್ಟೇ ಮ್ಯಾಕ್ಸಿಮಮ್. ಬಲವಂತ ಮಾಡ್ಬೇಕು, ನನಗಿಷ್ಟ ಆಗ್ಬೇಕು. ನನಗೆ ಯಾವ್ದೋ 3 ಲಕ್ಷ ದುಡ್ಡು ಬಂದು ಯಾವ್ದೋ ಇವೆಂಟ್ ಅಲ್ಲಿ ಹೋಗ್ ಆಂದಿವೆ ಖುಷಿಯಿಂದ ಹೋಯ್ತಾ ಇರ್ಬೇಕಾದ್ರೆ 500 ರೂಪಾಯಿ ದುಡ್ಡು ಹಾಕೋದ್ರೆ ಕಿತಪತಿ ಹೆಂಗಸ್ರೆ ಚೆನ್ನಾಗಿದ್ದೀರಾ? ಬರೀ ಕಿತಾಪತಿ. ಒಂದು ಕೇಟ್ ಸೇರ್ಸುದು,
ಮ್ಯಾನಿಪ್ಯುಲೇಟ್ ಮಾಡುದು, ಊಟದ ಪ್ಲೇಟ್ ಮಾಡುದು, ಟಿಫನ್ ಪ್ಲೇಟ್ ಮಾಡುದು, ಪ್ಲಾಸ್ಟಿಕ್ ಪ್ಲೇಟ್ ಮಾಡುದು, ಪಾನಿಪುರಿ ಪ್ಲೇಟ್, ಗೋಬಿ ಪ್ಲೇಟ್, ಎಲ್ಲ ಪ್ಲೇಟ್ ಮಾಡುದು. ಒಂದಕ್ಕೆ ಇರೋ ತರ ಹೇಳ್ಬೇಕು. ಮ್ಯಾನಿಪ್ಯುಲೇಟ್ ಅಂತ ಬರೀ ಮ್ಯಾನಿಪ್ಯುಲೇಟ್ ಮಾಡೋದಲ್ಲ. ಅಶ್ವಿನಿ ಇಷ್ಟು ಮಾತಾಡ್ತಾ ಇದೀನಿ, ಮಾತಾಡೋ ಅಶ್ವಿನಿ. ನಾನು ಕೋಪ ಪುರಸ್ಕೊಡೋ ಸ್ವಿಮ್ಮಿಂಗ್ ಪೂಲ್ಗೆ ತಾಕ್ಬಿಡ್ತೀನಿ, ಮೈಕ್ ಬಿಚ್ಚಾಕ್ಬಿಟ್ಟು. ಕಾಣಿಗೆ ಮೈ ಮೇಲೆ ಯಾಕೋ ಬೀಳ್ತೇನೆ ನೀನು. ಚಂದ್ರನ ಪುಟ್ಟೋದ್ಮೇಲೆ ಬಾಯಿಗೆ ಏನೇನೋ ಬರ್ತದೆ, ಮಾತಾಡಕ್ಕಾಗಲ್ಲ, ಅದೇ ಬೇಜಾರಿಲ್ಲ. ಚಂದ್ರನ ಪುಟ್ಟೋದ್ಮೇಲೆ ಬಾಯಿಗೆ ಏನ್ ಕಂಟ್ರೋಲ್ ಮಾಡ್ಕೊಂತ ಇರ್ತೀನಿ. ಸುಮ್ನೆ ಬೇಕು. ಚಂದ್ರನ ಪುಟ್ಟೋದ್ಮೇಲೆ ನಿನ್ ಪ್ರಾಣ ಸ್ನೇಹಿತ ನೀನ್ ಬಿಟ್ಟಿದ್ರಿ ಇನ್ ಯಾರನ್ನ ಇದ್ದರು ಇಲ್ವಾ ಇಲ್ಲಿ ಜನ? ಬೇಡ, ನಂಗೆ ನೀನೇ ಬೇಕು, ಅವ ನೀನ್ ಬೇಕು. ಡೇ ಬೈ ಡೇ ಸ್ವಲ್ಪ ವಾಯ್ಸ್ ಜೋರ್ ಆಗ್ತೈತಿ. ಒಂದು ಏನೋ ರಿಕವರ್ ಆಯ್ತು ಅನ್ಸುತ್ತೆ. ಹೆಂಗಾರು ಮಾಡಿ ಬ್ಲಾಕ್ ಮಾಡ್ಬೇಕಲ್ಲ. ಯಾರದ್ದು? ಅವ್ನ್ ಟೋಲ್ ಪಾಸ್ ಮಾಡಕ್ ಬಿಡ್ಬಾರ್ದು ಅಂತು ಹೆಂಗಾರ ಹಿಡ್ದಾಕ್ಬೇಕಲ್ರಿ. ಹೌದೌದು, ಹಾಕವಾಗ ಬ್ಯಾರಿಕೇಡ್ ಹಾಕ್ಬೇಕು ಇವನ್ಗೆ ಅರ್ಜೆಂಟ್ ಆಗಿ. ಗೊತ್ತಾದ ಗಾಡಿ ಹಾಕೋ. ಟಾಪ್ ಹೋದ್ಮೇಲೆ ಈ ಕೆಟ್ಟ ಪ್ರಪಂಚ ನೋಡ್ಬಿಟ್ಟೆ ಸ್ಟೇಜ್ ಮಾಡ್ಕೊಬಿಟ್ನ. ಇಲ್ಲ ರಘುವಣ, ನೀನೇನಾದ್ರೂ ಏನಾದ್ರು ಚೇಂಜ್ ಮಾಡ್ದ ಮನ್ಸ, ಕೆಟ್ಟ ಪ್ರಪಂಚದಲ್ಲಿ ಒಂದ್ ಒಳ್ಳೆ ಸ್ವರ್ಗ ಸೋರಿಸ್ತೀನಿ ಬಂದ್ಬಿಟ್ಟು. ಅಯ್ಯೋ ಯಾವನ್ರಿ ಇವನು, ಯಾರೋ ನೀನು, ಯಾಕೋ ನೀನು ಹಿಂಗೆ ಜೀವ ಹಿಂಡ್ತಾ ಇದೆಯಲ್ಲೋ, ಯಾಕೋ ಹಿಂಗ್ ಸಾಯಿಸ್ತಾ ಇದ್ಯಾ? ಹೆಂಗೋ ನೀನ ತಡ್ಕೊಂಡವ್ರ ರೂಮಲ್ಲಿ ಇರೋರೆಲ್ಲ. ನಾನಾಗಿದ್ರೆ ಮಲಗಿದಾಗ ಬಂಡೆ ಕೆಲ ತಲೆ ಮೇಲೆ ಹಾಕಿರ್ಬೇಕು ನಿನ್ನಲ್ಲೋ. ಅಯ್ಯೋ ಭಗವತ್ನೇ. ಕಾನ್ಫಿಡೆನ್ಶಿಯಲ್ ಆಗಿ ನಾವು ಮಾತಾಡುವಾಗ ನಿಮಗೂ ಕೂಡ ಅದ್ರ ಸೀರಿಯಸ್ನೆಸ್ ಗೊತ್ತಿರ್ಬೇಕು. ಕಾನ್ಫಿಡೆನ್ಶಿಯಲ್ ಅಂದ್ರೆ ಕಾನ್ಫಿಡೆನ್ಶಿಯಲ್ ಅಂದ್ರೆ ಸೀಕ್ರೆಟ್. ಏನು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಬ್ರೈನೇ ವರ್ಕ್ ಆಗ್ತಾ ಇಲ್ಲ ನನಗೆ. ಸಿಪ್ಪೆ ಯಾಕೋ ತೆಗ್ದಿಲ್ಲ. ನಾವು ಹಿಂಗ್ ಇದ್ ಮಾಡಿ ಚಾಕಲ್ ಹಿಂಗ್ ಮಾಡ್ದ ಕಾರಣ ಆಲೂಗೆಡ್ಡೆನೆ ಬೆಳೆದಿಲ್ಲ ನೋಡಿ. ಹಂಗೆ ಗೋಡೆ ಹೊಡೆದ್ರೆ ರಿಬೌಂಡ್ ಹೊಡಿಯುತ್ತೆ ನೋಡಿ. ಇಲ್ಲಿ ನಿನ್ ಮೂಗಿದ್ದಂಗಿದೆ ಇದು. ನಾನೇನ್ ಮಾಡ್ಲಿ ಹೇಳು. ಟೆನ್ಷನ್ ಮಾಡಬೇಡಿ. ಟೆನ್ಷನ್ ಮಾಡಬೇಡಿ, ಟೆನ್ಷನ್ ಕದ್ರಬೇಡ, ಬಂದು ಹೋಗತ್ತಾಗೆ. ಎಕ್ಸಾಂಪಲ್, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ವೈಸ್ ಪ್ರೆಸಿಡೆಂಟ್ ಆಗ್ತೀರಾ, ನಾನು ಕ್ಯಾಪ್ಟನ್ ಆಗಿದ್ರೆ ನೀವು ಕ್ಯಾಪ್ಟನ್ ಆಗಿ ಹಾಗೆ, ಸುಮ್ನೆ ಹೊಂಟೋಗು, ನಾನು ಕ್ಯಾಪ್ಟನ್ ಹಾಗೂ ಹಾಗೆ. ಸುಮ್ನೆ ಹೊಂಟೋಗು. ಈಗಲೇ ಟೆನ್ಷನ್ ಅಲ್ಲ ಅವನೇ. ನನ್ ಮೇಲೆ ಕೈ ಮಾಡ್ತಾರೆ ನೋಡಿ. ಎಣ್ಣೆ ಹಾಕಿ ಮಾಡಿದ್ರು, ಎಣ್ಣೆ ಹಾಕಿ ಹಾಗೆ ಮಾಡಿದ್ರು ಅಂತ ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ? ನಿಮ್ಗೆ ನಾಚಿಕೆ